ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಈ ಎರಡು ಅತ್ಯಂತ ಪ್ರಮುಖವಾದ ಅಂಶಗಳು. ಬೆಳವಣಿಗೆ ಮತ್ತು ವಿಕಾಸ ಈ ಎರಡು ಅಂಶಗಳು ಒಂದಕ್ಕೊಂದು ಪೂರಕವಾಗಿವೆ. ಬೆಳವಣಿಗೆ: ಒಬ್ಬ ಹುಡುಗ ಬೆಳೆದಿದ್ದಾನೆ ಮತ್ತು ಅವನ ತೂಕ ಹೆಚ್ಚಾಗಿದೆ ಎಂದಾಗ ಆ ಬದಲಾವಣೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಅಂದರೆ ಈಗ ಒಂದು ಹುಡುಗ ತನ್ನ ತೂಕದಲ್ಲಿ ಏರಿಕೆಯಾಗಿದೆಯೇ ಅಥವಾ ಇಳಿಕೆಯಾಗಿದೆಯೇ ಮತ್ತು ಅವನು ಎಷ್ಟು ಎತ್ತರ ಬೆಳೆದಿದ್ದಾನೆ ಎಂಬುದು ನಾವು ನೋಡಬಹುದು. ಬೆಳವಣಿಗೆ ಎಂಬ ಪದ ಇದು ಪರಿಮಾಣಾತ್ಮಕ, ಅಂದರೆ ನಾವು ಯಾವುದನ್ನು ಅಳೆಯಬಹುದಾಗಿದೆ, ಯಾವುದನ್ನು ನಾವು ಅಳತೆ ಮಾಡಬಹುದಾಗಿದೆ ಎಂಬ ಬದಲಾವಣೆಗಳನ್ನು ನಮಗೆ ಸೂಚಿಸುತ್ತದೆ. ವಿಕಾಸ ಎಂಬ ಪದ ಗುಣಾತ್ಮಕ ಬದಲಾವಣೆಗಳನ್ನು ಸೂಚಿಸಲು ಬಳಸುತ್ತಾರೆ. ಉದಾಹರಣೆಗೆ, ಸಾಮಾನ್ಯವಾಗಿ ಎಲ್ಲ ಮಕ್ಕಳು 4ನೇ ತಿಂಗಳಿನಲ್ಲಿ ಯಾವುದಾದರೂ ಒಂದು ಸಹಾಯದೊಂದಿಗೆ ಕುಳಿತುಕೊಳ್ಳುತ್ತವೆ ಅಥವಾ 6ನೇ ತಿಂಗಳಲ್ಲಿ ಸ್ವತಃ ಕೂಡುವುದನ್ನು ಕಲಿಯುತ್ತವೆ ಮತ್ತು 9ನೇ ತಿಂಗಳಲ್ಲಿ ನಿಲ್ಲುವುದು ಮತ್ತು ಸಣ್ಣ ಪುಟ್ಟ ಶಬ್ದಗಳನ್ನು ಉಚ್ಚಾರ ಮಾಡುವಂತಹದ್ದು. ಈ ಲಕ್ಷಣಗಳು ಸಾಮಾನ್ಯವಾಗಿದ್ದರೆ ಆ ಮಗುವಿನಲ್ಲಿ ಯಾವುದೇ ತೊಂದರೆ ಇಲ್ಲ ಎಂಬ ಅರ್ಥ. ಈ ಎರಡು ಪದಗಳು ಪರಸ್ಪರ ಪೂರಕವಾಗಿವೆ. ವಿಕಾಸವಿಲ್ಲದೆ ಒಬ್ಬ ವ್ಯಕ್ತಿ ಬೆಳೆಯಲಾರ. ಬೆಳವಣಿಗೆಯಲ್ಲಿ ಸೂಕ್ತ ಬದಲಾವಣೆಗಳಾಗದೆ ವಿಕಾಸ ಸಾಧ್ಯವಿಲ್ಲ. ವಿಕಾಸ ಎಂಬ ಪದ ಹೆಚ್ಚು ವ್ಯಾಪಕವಾಗಿದೆ ಮತ್ತು ಇದು ನಿರಂತರ ಪ್ರಕ್ರಿಯೆಯಾಗಿದೆ. ಒಬ್ಬ ವ್ಯಕ್ತಿ ನಿರ್ದಿಷ್ಟ ವಯೋಮಾನ ಮತ್ತು ಹಂತ ತಲುಪಿದಾಗ ಬೆಳವಣಿಗೆ ಕೊನೆಗೊಳ್ಳುತ್ತದೆ, ಆದರೆ ವಿಕಾಸ ಜೀವನ ಪರ್ಯಂತ ಮುಂದುವರಿಯುತ್ತದೆ. ಇದರ ಅರ್ಥ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅಂದರೆ ಇವಾಗ 20 ವರ್ಷ ಅಥವಾ 21 ವರ್ಷದವರೆಗೆ ಅವರ ಒಂದು ಬೆಳವಣಿಗೆಯ ಹಂತ ಇರುತ್ತದೆ. ಆದರೆ ಆ ವ್ಯಕ್ತಿಯ ವಿಕಸನ, ಆತನ ಒಂದು ಬುದ್ಧಿಶಕ್ತಿ ಸಾಯುವವರೆಗೂ ಅದು ಬೆಳವಣಿಗೆಯಾಗುತ್ತಲೇ ಇರುತ್ತದೆ. ಅದು ಜೀವನ ಪರ್ಯಂತವಾಗಿರುವಂತಹದ್ದು. ಬೆಳವಣಿಗೆ ಎಂಬುದು ಇದು ದೈಹಿಕವಾಗಿ ನೋಡಬಹುದಾಗಿದೆ ಮತ್ತು ವಿಕಾಸ ಎಂಬುದು ಮಾನಸಿಕ ಪ್ರಕ್ರಿಯೆ.